ಓಂ ಶ್ರೀ ಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ, ನಾವು ದರ್ಶನ ಮಾಡ್ತೀವಿ, ದೇವರ ದರ್ಶನ ಇರ್ಬೋದು, ಹಾಗೆಯೇ ಪ್ರಕೃತಿಯಲ್ಲಿ ಸಾಕಷ್ಟು ಒಂದು ಸಪ್ತ ನದಿಗಳ ದರ್ಶನ ಇರ್ಬೋದು, ಹಾಗೆ ದೇವಾಲಯ ದರ್ಶನ ಇರ್ಬೋದು, ಶಿಖರ ದರ್ಶನ ಇರ್ಬೋದು, ಹಾಗೆ ಪ್ರಕೃತಿಯಲ್ಲಿ ಗಿಡಗಳ ದರ್ಶನ ಇರ್ಬೋದು. ಇದರ ಜೊತೆಗೆ ಕೆಲವು ಪ್ರಾಣಿಗಳಲ್ಲಿ, ಕೆಲವು ದೇವತಾ ವಾಹನಗಳಲ್ಲಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಹಾಗೂ ಹೆಚ್ಚು ಒಂದು ವಿಶೇಷವಾಗಿ ನಾವು ಪರಿಗಣನೆಗೆ ತಗೊಳ್ತಕ್ಕಂಥದ್ದೇ ಗೂಬೆಯ ದರ್ಶನ. ಏಕೆಂದರೆ ನಮ್ಮಲ್ಲಿ ಗೂಬೆ ಅಂದಿದ ತಕ್ಷಣ ನಮಗೆ ಸಾಮಾನ್ಯವಾಗಿ ಗೂಬೆಗಳ ದರ್ಶನ, ಅದರಲ್ಲೂ ಸಹ ಬಿಳಿಯ ಗೂಬೆಯ ದರ್ಶನ. ಗೂಬೆ ಅಂದಿದ ತಕ್ಷಣ ನಮಗೇನು ಗೊತ್ತು? ಮಹಾಲಕ್ಷ್ಮಿಯ ವಾಹನ ಅಂತ ನಾವು ಅದನ್ನು ಪರಿಗಣನೆಗೆ ತಗೊಳ್ತೀವಿ. ಇವತ್ತಿನ ದಿವಸ ಗೂಬೆಯ ದರ್ಶನ, ಇದು ಪುಣ್ಯನ ಫಲನ, ಇದರ ಫಲ ಏನು, ಇದರಿಂದ ನಮಗೆ ಎಷ್ಟು ಅದೃಷ್ಟ ಕೂಡಿ ಬರ್ತಾ ಇದೆ, ಎಷ್ಟು ದುರಾದೃಷ್ಟ, ಯಾವ ದಿನ ನೋಡಿದ್ರೆ ಒಳ್ಳೆಯದು, ಇದು ಭಾಳ ಪ್ರಾಶಸ್ತ್ಯ. ನಿಮಗೆ ನಾಗನ ದರ್ಶನ ಆಗ್ತಾ ಇದೆ, ಅದು ಯಾವ ದಿನ, ಯಾವ ಸಮಯ, ಯಾವ ಪಕ್ಷ, ಇದೆಲ್ಲ ತಗೊಳ್ತೀವಿ. ಆದರೆ ಇವತ್ತಿನ ದಿವಸ ಗೂಬೆಯ ದರ್ಶನ ಯಾವ ಒಂದು ದಿನ, ಹಗಲಲ್ಲಿ ನೋಡ್ತಿದ್ದೀರಾ ಅಥವಾ ರಾತ್ರಿಯಲ್ಲಿ ನೋಡ್ತಾ ಇದ್ದೀರಾ? ಯಾಕೆಂದರೆ ರಾತ್ರಿಯಲ್ಲೇ ಹೆಚ್ಚು ಕಾಣಿಸ್ತಕ್ಕಂಥದ್ದೇ ಗೂಬೆಗಳಿಗೆ, ಕಣ್ಣು ಕಾಣಿಸೋದೇ ರಾತ್ರಿ ಹೊತ್ತು. ಆದರೆ ಇವತ್ತಿನ ಒಂದು ಸಂದರ್ಭಕ್ಕನುಸಾರವಾಗಿ ನನಗೂ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಗೂಬೆ ದರ್ಶನ ಆಯಿತು ಗುರುಗಳೇ, ಇದೇನು ಶುಭನಾ ಅಶುಭನಾ? ಅದರಲ್ಲೂ ಬಿಳಿಯ ಗೂಬೆ ದರ್ಶನ ಮಹಾಪುಣ್ಯ. ಅನೇಕ ಜನ್ಮಗಳ ಪಾಪಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ನಮಗೀಗ ಇನ್ನೇನು ಒಳ್ಳೆಯ ದಾರಿ ಸಿಗ್ತಾ ಇದೆ, ಯಾವುದೋ ಮಾರ್ಗ ಸಿಗ್ತಾ ಇದೆ, ಭಗವಂತನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಂತಕ್ಕಂಥ ಭಾವನೆ ತಗೊಳ್ಳೋದು ಶುಭ. ಬಿಳಿಯ ಗೂಬೆಯ ದರ್ಶನ ತುಂಬ ಶುಭ, ತುಂಬ ಶುಭ, ಶ್ರೇಷ್ಠತೆ, ತುಂಬ ಒಳ್ಳೆಯದು ಅಂತೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ. ಇನ್ನು ಗೂಬೆಯನ್ನು ನಾವು ಗೂಬೆ ಕಂಡಿದ ತಕ್ಷಣ ಏನು ನಮಗೇನು ಬರೀ ನಾವು ಎಲ್ಲವನ್ನೂ ಕೂಡ ಹಣ ಬರುತ್ತೆ ಅಂತ ಯಾವುದನ್ನೂ ಅಪೇಕ್ಷೆ ಪಡಬಾರ್ದು. ದೇವರ ದರ್ಶನ ಆದರೂ ಕೂಡ ನಮಗೆ ಹಣ ಬರುತ್ತೆ ಅಲ್ಲ, ನಮ್ಮ ಜೀವನ ಒಂದು ಮುಕ್ತಿ ಕಡೆ ಹೋಗುತ್ತೆ, ಮೋಕ್ಷದ ಕಡೆ ಹೋಗುತ್ತೆ ಅಂತ ನಾವು ಅದನ್ನು ಪರಿಗಣನೆಗೆ ತಗೋಬೇಕು. ಇವತ್ತಿನ ದಿನ ಈ ಗೂಬೆ ದರ್ಶನದಿಂದ ನಮಗೆ ನಮ್ಮ ಆರೋಗ್ಯದಲ್ಲಿ ವೃದ್ಧಿ ಪ್ರಥಮವಾಗಿ ಆರೋಗ್ಯ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಸೌಖ್ಯ ಇರುತ್ತೆ, ನೆಮ್ಮದಿ ಇರುತ್ತೆ, ಕಳ್ಕೊಂಡಿರೋ ಆಸ್ತಿ, ಕಳ್ಕೊಂಡಿರೋ ಭೂಮಿ, ಕಳ್ಕೊಂಡಿರ್ತಕ್ಕಂಥ ಪೂರ್ವಿಕರ ಆಸ್ತಿಯ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಶಾಸ್ತ್ರಗಳಲ್ಲಿ ಗೂಬೆಯ ದರ್ಶನ ಸಂಪತ್ತು, ಆಯಸ್ಸು, ಹಾಗೆ ಯಶಸ್ಸು, ಕೀರ್ತಿ, ವಿವಾಹ, ವಿದ್ಯೆ, ಉದ್ಯೋಗ ಎಲ್ಲಕ್ಕೂ ಕೂಡ ಅದು ಆ ಒಂದು ಶಾಸ್ತ್ರಗಳಲ್ಲಿ ಉಲ್ಲೇಖ ಕೂಡ ಇರತಕ್ಕಂಥದ್ದು. ಇನ್ನು ಬಿಳಿಯ ಗೂಬೆಯ ದರ್ಶನ ಸೋಮವಾರ ದರ್ಶನ, ಬುಧವಾರ ದರ್ಶನ, ಶುಕ್ರವಾರ ದರ್ಶನ ಮಹಾಪುಣ್ಯ. ಸೋಮವಾರ ದರ್ಶನ, ಬುಧವಾರ ದರ್ಶನ, ಹಾಗೆ ಶುಕ್ರವಾರದ ದರ್ಶನ ಇದು ಕಾಣಿಸ್ಕೊಂಡಾಗ, ಹಾಗೂ ಕೂಡ ನಿಮಗೆ ಗೋಧೂಳಿ ಕಾಲದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಆಗಲಿ ಅಥವಾ ಸಂಧ್ಯಾಕಾಲದಲ್ಲಿ ಗೂಬೆ ಕಾಣಿಸ್ಕೊಂಡ್ಬಿಟ್ರೆ ಭಾಳಷ್ಟು ಶುಭ. ಇನ್ನೇನು ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಕೆಲವೇ ದಿನಗಳಲ್ಲಿ ದೀಪಾವಳಿ ಇದೆ. ಈ ಆಸುಪಾಸಿನಲ್ಲಿ ಗೂಬೆಯ ದರ್ಶನ ಮಾಡಿದವರು ನಿಜವಾಗ್ಲೂ ಧನ್ಯರು, ನಿಜವಾಗ್ಲೂ ನಿಮಗೆ ಭಾಳಷ್ಟು ಶುಭ ಆಗುತ್ತೆ. ದೀಪಾವಳಿ, ಯಾಕೆಂದರೆ ದೀಪಾವಳಿ ಅಂದರೆ ಮಹಾಲಕ್ಷ್ಮಿಗೆ ಭಾಳ ಇಷ್ಟವಾದ್ದು. ಅಕ್ಷಯ ತೃತೀಯ ಅಂದಾಗೂ ಮಹಾಲಕ್ಷ್ಮಿ, ನಾವು ಶುಕ್ರವಾರ ಅಂದರೆ ಮಹಾಲಕ್ಷ್ಮಿ. ಅದೇ ಈ ದೀಪಾವಳಿಯ ಹತ್ತಿರ ಹಿಂದೆ ಮುಂದೆ ಕಾಣಿಸ್ಕೊಂಡಾಗ ಭಾಳಷ್ಟು ಶುಭ ಕೂಡ ಆಗುತ್ತೆ. ಇನ್ನು ದೇವಸ್ಥಾನಗಳಲ್ಲಿ ಕಾಣಿಸ್ಕೊಂಡಾಗ, ಗೋಪುರಗಳಲ್ಲಿ ಕಾಣಿಸ್ಕೊಂಡಾಗ ನಿಮಗೆ ನಿಜವಾಗ್ಲೂ ಆ ದೇವರ ಅಲ್ಲಿರ್ತಕ್ಕಂಥ ಅಧಿಷ್ಠಾನ ದೇವರು, ಅಲ್ಲಿರ್ತಕ್ಕಂಥ ಆ ದೇವರ ಅನುಗ್ರಹ ನಿಮಗೆ ಸಿಕ್ಕಿದೆ ಅಂತಕ್ಕಂಥ ಭಾವನೆಯನ್ನು ನೀವು ಯಾವಾಗಲೂ ನಂಬಿಕೆ. ಹಿಂದೂ ಸಂಪ್ರದಾಯದಲ್ಲಿ ಸನಾತನೋ ನಿತ್ಯ ನೂತನ ಸಂಪ್ರದಾಯದಲ್ಲಿ ದೇವರ ದರ್ಶನ ಆಗುತ್ತೆ ಅಂತ, ಪ್ರಯಾಣದಲ್ಲಿ ಶುಭ ಆಗುತ್ತೆ, ದೇವಾಲಯದಲ್ಲಿ ಶುಭ ಆಗುತ್ತೆ. ಹಾಗೆ ತಂತ್ರ ಸಂಪ್ರದಾಯಗಳಲ್ಲಿ ನೀವು ಯಾವುದಾದ್ರೂ ಒಂದು ಏನಾದರೂ ಸಂಕಲ್ಪ ಮಾಡಿಕೊಂಡಾಗ ಗೂಬೆ ಕಾಣಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ, ಅದರಲ್ಲೂ ಬಿಳಿಯ ಗೂಬೆ ತುಂಬ ಒಳ್ಳೆಯದು. ಆ ತಕ್ಷಣ ಕಾಣಿಸ್ಕೊಂಡಾಗ ನೀವೇನು ಹೇಳಬೇಕು? ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಸಮೇತ ನಾರಾಯಣ, ಲಕ್ಷ್ಮೀನಾರಾಯಣ ಅಂತ ಈ ಮಂತ್ರವನ್ನು ನೀವು ಕಂಡ ತಕ್ಷಣ ಕಣ್ಣು ಮುಚ್ಕೊಂಡು ಅಲ್ಲಿಯೇ ಜಪ ಮಾಡಿರಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.